ನೆಗೆಟಿವ್ ಎನರ್ಜಿ ಅಂತ ಹೇಳಿದಾಗ ಈಗ ನಾವೇ ಅದನ್ನು ಸೃಷ್ಟಿ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ಹೇಗೆ ಅದು ನಮ್ಮಲ್ಲಿ ನೆಗೆಟಿವ್ ಎನರ್ಜಿಗಳು ಬರೋದಕ್ಕೆ ಕಾರಣ ಏನದು? ಕರ್ಮಫಲ ಅಂತ ಹೇಳ್ತಾರೆ. ಹಾಗೇನೆ ನಿಮಗೆ ಒಂದು ಆರ ಲೆವೆಲಲ್ಲಿ ಕೂಡ ಕಿರ್ಲಿಯನ್ ಫೋಟೋಗ್ರಫಿಲಿ ಗೊತ್ತಾಗುತ್ತೆ ನಿಮಗೆ ಯಾವ ಆರ ಕಡಿಮೆ ಆಗಿದೆ, ಕಟ್ ಆಗಿದೆ, ಅಥವಾ ಯಾವ ಚಕ್ರಗಳಲ್ಲಿ ಪ್ರಾಬ್ಲಮ್ ಇದೆ. ಆ ವ್ಯಕ್ತಿಗೆ ಏನು ಕಾಯಿಲೆ ಇರುತ್ತೆ, ಏನು ಮನಸ್ಥಿತಿ ಇರುತ್ತೆ, ಅದಕ್ಕೆ ಒಂದು ಡಿಫ್ರೆಂಟ್ ಆಗಿರುವಂತ ಮಂತ್ರನ ಬೋಧನೆ ಮಾಡುವಂತ. ಉದಾಹರಣೆಗೆ ನೆಗೆಟಿವ್ ಎನರ್ಜಿ ಅಂತ ಹೇಳಿದಾಗ ಈಗ ನಾವೇ ಅದನ್ನು ಸೃಷ್ಟಿ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ಹೇಗೆ ಅದು ನಮ್ಮಲ್ಲಿ ನೆಗೆಟಿವ್ ಎನರ್ಜಿಗಳು ಬರೋದಕ್ಕೆ ಏನು ಕಾರಣ ಏನದು? ಅಂದ್ರೆ ಈಗ ಕರ್ಮಫಲ ಅಂತ ಹೇಳ್ತಾರೆ. ಹಾಗೇನೆ ನಿಮಗೆ ಒಂದು ಆರ ಲೆವೆಲಲ್ಲಿ ಕೂಡ ಬೇರೆ ಒಂದು ಕಿರ್ಲಿಯನ್ ಫೋಟೋಗ್ರಫಿಲಿ ಗೊತ್ತಾಗುತ್ತೆ ನಿಮಗೆ ಯಾವ ಆರ ಕಡಿಮೆ ಆಗಿದೆ, ಕಟ್ ಆಗಿದೆ, ಅಥವಾ ಯಾವ ಚಕ್ರಗಳಲ್ಲಿ ಪ್ರಾಬ್ಲಮ್ ಇದೆ. ಇದೆಲ್ಲದು ಒಂದು ಏನೋ ಒಂದು ಸಮಸ್ಯೆ ಇರುತ್ತೆ, ಅದಕ್ಕೇನೆ ಕಾಣದ ಸಮಸ್ಯೆ ಅಂತ ಹೇಳೋದು. ಸೊ ಇದು ಹೀಲ್ ಆಗಬೇಕು ಅಂದಾಗ ಆ ಪರ್ಟಿಕ್ಯುಲರ್ ಮಂತ್ರ ಅಂದರೆ ಆ ವ್ಯಕ್ತಿಗೆ ಏನು ಕಾಯಿಲೆ ಇರುತ್ತೆ, ಏನು ಮನಸ್ಥಿತಿ ಇರುತ್ತೆ, ಅದಕ್ಕೆ ಒಂದು ಡಿಫ್ರೆಂಟ್ ಆಗಿರುವಂಥ ಮಂತ್ರನ ಬೋಧನೆ ಮಾಡುವಂಥ. ಇವಾಗ ನಾವು ನೆಗೆಟಿವ್ ನಮ್ಮಲ್ಲಿ ತಗೊಳ್ತೀವಿ ಅಂತ ಹೇಳಿದಾಗ ಉದಾಹರಣೆಗೆ ಇವಾಗ ನಮಗೆ ನಿದ್ರೆ ಬರ್ತಾ ಇಲ್ಲ ಅಂತ ಒಂದು ಪ್ರಶ್ನೆ, ನಮಗೆ ನಿದ್ರೆ ಬರ್ತಾ ಇಲ್ಲ ಅನ್ನೋದು ಒಂದು ಮಂತ್ರ ಪಠನ ಆಗಿ ಹೋಗುತ್ತೆ. ಆ ಥರ ಆದಾಗ ಅದನ್ನು ಬಿಟ್ಟು ನಾವೇನಾದರೂ ಅದಕ್ಕೆ ಆಪೋಸಿಟ್ ಆಗಿ ಹೇಳಿದಾಗ ಅದು ಯಾವ ಥರ ನಮ್ಮ ಬ್ರೈನ್ ಸೆಲ್ಸಲ್ಲಿ ಕೆಲಸ ಮಾಡಿ ಅಂದರೆ ಜಪ ಅಲ್ವಾ? ಈಗ ಜಪ ಯಾಕೆ ಮಾಡ್ತಾರೆ? ನೀವೀಗ ಒಂದು ದೇವ್ರದ್ದು ಜಪ ಅಂದರೆ ಓಂಕಾರ ಹೇಳ್ಕೊಂಡು ಒಂದು ಜಪ ಮಾಡ್ತಾ ಹೋಗ್ತೀರಿ. ಅದನ್ನು ತುಂಬ ಸಲ ಹೇಳಿದಾಗ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ, ನೆಗೆಟಿವ್ ಎನರ್ಜಿ ಬರೋದೇ ಇಲ್ಲ. ನೀವು ನೆಗೆಟಿವ್ ಇರೋದನ್ನೇ ನಿತ್ಯ ಜಪ ಮಾಡಿದಾಗ ಏನಾಗುತ್ತೆ, ಅದೇ ನಮ್ಮ ಬ್ರೈನ್ ಅದೇ ಥರ ಕೆಲಸ ಮಾಡುತ್ತೆ. ಅದೇ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರೋವಂಥ ನೆಗೆಟಿವ್ ಎನರ್ಜಿನ ತೆಗೆಯುವಂಥದ್ದು ಈ ಹೋಮ ಥೆರಪಿ. ಅನೇಕ ಸಮಸ್ಯೆಗಳು ಬಂದಾಗಲೂ ಕೂಡ ಆ ಸಮಸ್ಯೆಯಿಂದ ಹೇಗೆ ನಾವು ನೈಸರ್ಗಿಕವಾಗಿ ಹೊರಗಡೆ ಬರೋದು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಿ. ಜೊತೆಗೆ ಕೆಲವೊಂದು ಕಾರಣದ ಸಮಸ್ಯೆಗಳಿರುತ್ತೆ, ಏಳಿಗೆ ಆಗ್ತಾ ಇರೋದಿಲ್ಲ ಭೌತಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಜೊತೆಗೆ ಎಲ್ಲ ರೀತಿಯ ಸರ್ವೋತ್ತಮ ಬೆಳವಣಿಗೆ ಪ್ರತಿಯೊಬ್ಬನಿಗೂ ಕೂಡ ಬೇಕೇ ಬೇಕಾಗಿರುತ್ತೆ. ಯಾರು ತಾನೇ ನಾನು ಬೆಳವಣಿಗೆ ಆಗಬಾರ್ದು ಅಂತ ಬಯಸ್ತಾನೆ. ಸೊ ಅಂಥವ್ರಿಗೂ ಕೂಡ ಕಾರಣದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಮುದ್ರಾ ಮಂತ್ರ ಹೋಮ ಚಿಕಿತ್ಸೆನ ವಿಶೇಷ ಒಂದು ಕಾರ್ಯಕ್ರಮದ ಬಗ್ಗೆ ಕೂಡ ನೀವು ತಿಳಿಸ್ಕೊಟ್ಟಿದ್ದೀರಿ. ವೀಕ್ಷಕರೇ, ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸಾ ಪದ್ಧತಿಯನ್ನು ಪಡ್ಕೊಂಡು ನಿಮ್ಮ ಏಳಿಗೆ ಜೊತೆಗೆ ಸರ್ವತೋಮುಖವಾದ ಬೆಳವಣಿಗೆಗಳನ್ನು ನೀವು ಪಡ್ಕೊಳ್ಬೇಕು ಅಂತಿದ್ದಾಗ ಏನು ನಂಬರ್ಗಳು ಕಾಣ್ತಿರ್ತದೆ, ಕರೆ ಮಾಡಿಬಿಡೋದ್ರ ಬಗ್ಗೆ ಮಾಹಿತಿಗಳನ್ನ ಪಡ್ಕೊಳ್ಳಿ. ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಾಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ, ಜೊತೆಗೆ ವೀಕ್ಷಕರಿಗೆ ಸಾಕಷ್ಟು ಮಾರ್ಗದರ್ಶನ ಕೂಡ ಕೊಟ್ಟಿದ್ದೀರಿ. ಇದೆಲ್ಲದೂ ಕೂಡ ನಮ್ಮ ಪರವಾಗಿ, ವೀಕ್ಷಕರ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು.